Hello everyone, welcome to Sanmargaha classes. Question number 9 from The Swan and the Princess chapter. I am going dash the store to buy some milk. It carries 1 mark. What you have to do here? You have to add the preposition, suitable preposition. Okay. So what do you mean by preposition? Preposition is a part of speech. Okay. As a noun, pronoun, adjective, conjunction, etc. So preposition is also a part of speech. It gives you the place, the time, cause, and direction of a thing, noun. Okay, noun or pronoun. Understood? So, ಪ್ಲೇಸ್ ಅಂತಂದ್ರೆ ಆನ್ ಇನ್ ಬಿಟ್ವೀನ್ ಬಿಹೈಂಡ್ ನಿಯರ್ ಅಂದ್ರೆ ಎಲ್ಲಿದೆ ವಸ್ತು ಅಥವಾ ಒಬ್ಬ ವ್ಯಕ್ತಿ ಅನ್ನೋದನ್ನ ನಿಮಗೆ ತಿಳಿಸಿಕೊಡುತ್ತೆ. ಇಟ್ ಗಿವ್ಸ್ ಯು ಇನ್ಫಾರ್ಮೇಶನ್ ಅಬೌಟ್ ದ ಪ್ಲೇಸ್. It gives you information about the time, like at 9 a.m. Okay, so on Monday, Tuesday, ಈ ರೀತಿ ಟೈಮ್ ಡ್ಯೂರೇಷನ್ ತಿಳಿಸಿಕೊಡುತ್ತೆ. ಬಿಫೋರ್ ಮಂಡೇ, ಬಿಫೋರ್ that date, after the some time. Okay, ಸೊ ಇವೆಲ್ಲ ಪ್ರಿಪೋಸಿಷನ್ಸ್ ಅಲ್ಲಿ ಬರುತ್ತೆ ಮಕ್ಕಳು. ಅದೇ ರೀತಿ ಇಟ್ ಕ್ಯಾನ್ ಗಿವ್ ಯು ದ ಡಿರೆಕ್ಷನ್ ಅಂತಂದ್ರೆ ಟು ಅಲ್ಲಿಗೆ ಹೋಗ್ಬೇಕು, ಇನ್ ಟು ಒಳಗಡೆ, ಓಕೆ, ಫ್ರಾಮ್ ಇಂದ, ಥ್ರೂ ಅಂದ್ರೆ ಅದರ ಮೂಲಕ, ಈ ರೀತಿ ನಿಮ್ಗೆ ಡಿರೆಕ್ಷನ್ ನಿರ್ದೇಶನವನ್ನ ತಿಳಿಸಿಕೊಡತ್ತೆ. ಅದೇ ರೀತಿ ಇಟ್ ಕ್ಯಾನ್ ಗಿವ್ ಯು ಅಬೌಟ್ ಇನ್ಫಾರ್ಮೇಶನ್ ಅಬೌಟ್ ದ ಕಾಸ್, ಬಿಕಾಸ್, due to, for, etc. And it gives you the information about the possession of, with, about, ಈ ರೀತಿ. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ವಿಚ್ ಪ್ರಿಪೋಸಿಷನ್ ಯು ಆರ್ ಗೋಯಿಂಗ್ ಟು ಆಡ್? ಐ ಆಮ್ ಗೋಯಿಂಗ್ ಡ್ಯಾಶ್ ದ ಸ್ಟೋರ್. ನಾನು ಸ್ಟೋರ್ಗೆ ಹೋಗ್ತಾ ಇದ್ದೀನಿ. ಗೆ ಅಂತಂದ್ರೆ ಡಿರೆಕ್ಷನ್ ಅಲ್ವಾ? ಸೊ ಡಿರೆಕ್ಷನ್ ಅಲ್ಲಿ ಯಾವ್ದು ಬರಬೇಕು ಮಕ್ಕಳೇ? ವಿಲ್ ಸಿ. ಆಪ್ಷನ್ ಎ ಆನ್, ಆಪ್ಷನ್ ಬಿ ಫ್ರಾಮ್, ಆಪ್ಷನ್ ಸಿ ಇನ್, ಆಪ್ಷನ್ ಡಿ ಟು. ನಾನು ಸ್ಟೋರಿಗೆ ಹೋಗ್ಬೇಕು. ಆನ್ ಅಂತಂದ್ರೆ ಮೇಲೆ, ಅದರ ಮೇಲೆ, ಅಥವಾ ಆನ್ ದಿಸ್ ಡೇಟ್. ಓಕೆ. ಫ್ರಾಮ್ ಅಂದ್ರೆ ಇಂದ, ಸ್ಟೋರ್ ಇಂದ ಹೋಗ್ಬೇಕು ಅಂತ ಹೇಳ್ತೀವ? ಇಲ್ಲ ಅಲ್ವಾ? ಇನ್ ಅಂತಂದ್ರೆ ಒಳಗಡೆ. ಓಕೆನಾ? ಸೊ ಇನ್ ಅಂದ್ರೆ ಟೈಮ್ ಹೇಳುತ್ತೆ ನಿಮ್ಗೆ. ಇನ್ ದ ಇನ್ ದ್ಯಾಸ್ಟ್ ಡೇ, ಆ ತರ. ಓಕೆನಾ? ಸೊ ಇನ್ ಸಮ್ಮರ್, ಇನ್ ವಿಂಟರ್, ಇನ್ ವೆಕೇಶನ್, ಈ ತರ. ಓಕೆ. ಸೊ ಬಟ್ ಟು ಅಂತಂದ್ರೆ ಏನು ಮಕ್ಕಳೇ? ಗೆ ಅಂತ ಅರ್ಥ. ಓಕೆನಾ? ಸೊ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಟು. ಐ ಆಮ್ ಗೋಯಿಂಗ್ ಟು ದ ಸ್ಟೋರ್ ಟು ಬೈ ಸಮ್ ಮಿಲ್ಕ್ ಅಂತ ಹೇಳ್ತೀವಿ. ಓಕೆ. ಸೊ ಟು ಇಸ್ ದ ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು.